ಪ್ರಕರಣದ ಬಗ್ಗೆ ಜಸ್ಟಿಸ್ ಡಿಕೋನ ಪ್ರಥಮ ವರದಿಯನ್ನ ನೀಡಿದ್ದಾರೆ. ಎರಡನೇ ಮತ್ತು ಕೊನೆಯ ವರದಿ ನೀಡಬೇಕಾಗಿದೆ. ಪ್ರಥಮ ವರದಿಯಲ್ಲಿ ಕೋವಿಡ್ ಸಂದರ್ಭದ ಅವ್ಯವಹಾರಗಳನ್ನೆಲ್ಲ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರಲ್ಲಿ ದಾರಿ ತಪ್ಪಿಸುವ ತಂತ್ರವೇನಿಲ್ಲ, ನಿಯಮಬದ್ಧವಾಗಿ ಕಾನೂನು ಪ್ರಕಾರ ತನಿಖೆ ಮುಂದುವರಿಸುತ್ತೇವೆ ಎಂದು ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜಸ್ಟಿಸ್ ಡಿಕೋನ ಅತ್ಯಂತ ಪ್ರಾಮಾಣಿಕ ನ್ಯಾಯಾಧೀಶರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರಿಗೆ ಸಮಸ್ಯೆ ಆಗಿದೆ. ಜೋಶಿ ಅವರ ವಿರುದ್ಧ ಪ್ರಕರಣ ದಾಖಲಾದ್ರೆ ಅವರು ಜೈಲು ಸೇರುವ ಸಂದರ್ಭ ಬರಬಹುದು. ಈ ವಿಚಾರದಲ್ಲಿ ನ್ಯಾಯವಾದಿ ಡಿಕೋನ ಏನು ಮಾಡ್ತಾರೆಂದು ಗೊತ್ತಿಲ್ಲ. ನಾವು ಇದನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ ಎಂದು ಹೇಳಿದ್ರು. ಓರ್ವ ನ್ಯಾಯಾಧೀಶರ ಬಗ್ಗೆ ಈ ರೀತಿ ಮಾತನಾಡುವಂತಿಲ್ಲ. ಈ ವರದಿಯಲ್ಲಿರೋದು ನಾವು ಹುಟ್ಟು ಹಾಕಿರೋದಲ್ಲ. ನಮ್ಮ ಇಲಾಖೆಯಲ್ಲಿರುವ ಮಾಹಿತಿ ಸಂಗ್ರಹಿಸಿ ತನಿಖೆ ಮಾಡಿ ಅದರ ವರದಿಯನ್ನ ನೀಡಿದ್ದಾರೆ. ಇದು ಐಟಿ ಇಡಿ ತರಹದ ರಾಜಕೀಯ ಪ್ರೇರಿತ ಕೂಡ ಅಲ್ಲ. ಇಡಿ ಐಟಿಗೆ ಖಾಲಿ ವಿರೋಧ ಪಕ್ಷ ಮಾತ್ರ ಕಾಣ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸತಕ್ಕಂಥದ್ದು ಏನೂ ಇಲ್ಲ. ಈಗ SIT ರಚನೆ ಮಾಡಬೇಕು ಅಂತ ಕೂಡ ಆಗಿದೆ. ಆದ್ರಿಂದ ಇದನ್ನ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ ಮತ್ತು ಆ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳು ನಾವು ಜರುಗಿಸ್ತೀವಿ. ಈಗ ಬಿಜೆಪಿ ಹೇಳ್ತಾ ಇರೋದು ಏನು ನೀವು ರಾಜಕೀಯ ಪ್ರೇರಿತವಾದ ದುರುದ್ದೇಶದಿಂದ ಹೇಗೆ ಹೇಳ್ತಾರೋ ಸಾಧ್ಯ ಅದು? ಯಾಕೆಂದ್ರೆ ಜಸ್ಟಿಸ್ ಡಿಕೋನ ಅವರ ಬಗ್ಗೆ ಯಾರಾದರೂ ತಿಳ್ಕೊಳ್ಳೋಕೆ ಹೋಗ್ಲಿ, ಅವರು ಅತ್ಯಂತ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರು, ಆಯ್ತಾ, ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ನ್ಯಾಯಾಧೀಶರು. ಅದು ಈಗಾಗಲೇ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಮಸ್ಯೆ ಆಗಿದೆ. ಏನಾದರೂ ಜಸ್ಟಿಸ್ ಡಿಕೋನ ಅವರು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಲು ಶಿಕ್ಷೆ ಆಗುವಂಥ ಅವಕಾಶ ಕೂಡ ಇದೆ. ಅದೇ ಜಸ್ಟಿಸ್ ಡಿಕೋನ ಅವ್ರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ರಾಜ್ಯಪಾಲರಿಗೆ ಹೋಗಿ ಹೇಳಿದ್ದೇವೆ. ಯಾಕಂದರೆ ಅದು ನ್ಯಾಯಾಧೀಶರಲ್ಲಿರುವಂಥ ಸ್ಥಾನ. ಪ್ರಹ್ಲಾದ್ ಜೋಶಿ ಅವರ ಅಹಂಕಾರದಿಂದ, ಗರ್ವದಿಂದ ನಾವು ಏನು ಬೇಕಾದ್ರೂ ಹೇಳ್ಬೋದು ತಿಳ್ಕೊಂಡು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದು ಖಂಡಿತವಾಗಿಯೂ ಕಮಿಷನ್ಸ್ ಆಫ್ ಇನ್ಕ್ವೈರಿ ಆ್ಯಕ್ಟ್ ಪ್ರಕಾರ ಅದು ಅವರಿಗೆ ಶಿಕ್ಷೆ ಆಗುವಂಥ ಅವಕಾಶಗಳು ಇದೆ. ಪ್ರೂವ್ ಆದರೆ ಅದು ಸ್ಪಷ್ಟವಾಗಿ ಅವರು ಆ ಥರ ಹೇಳುವಂಗೆ ಇಲ್ಲ. ಈಗ ಒಬ್ಬ ಜಡ್ಜ್ ಬಗ್ಗೆ ನೀವು ಆ ಥರ ಮಾತಾಡೋಕ್ಕಾಗ್ತದಾ? ಅದೇ ಥರ ಸೇಮ್ ಅದೇ ಒಂದು ಕಾನೂನು ಇವ್ರಿಗೂ ಅಪ್ಲೈ ಆಗ್ತದೆ. ಅದು ಅವ್ರದ್ದು ಇದನ್ನ ಏನಂತ ಹೇಳಿದ್ರೆ, ಈ ವರದಿಯಲ್ಲಿ ಬಂದಿರುವಂಥದ್ದು ನಾವು ಹುಟ್ಟಾಕಿರ್ತಕ್ಕಂಥ ಅಂಶಗಳೇನಲ್ಲ. ನಮ್ಮ ಇಲಾಖೆಗಳಲ್ಲಿ ಏನಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಎಲ್ಲವನ್ನು ಕೂಡ ಅವ್ರು ಕೂಲಂಕುಷವಾಗಿ ನೋಡಿ ಅವರಿಗೆ ಏನೇನು ಗೊತ್ತಾಗಿದೆ, ಅವರ ಒಂದು ಎನ್ಕ್ವೈರಿ ಹಂತದಲ್ಲಿ ಏನೇನು ಅವ್ರಿಗೆ ವಿಷಯ ಅರ್ಥ ಆಯಿತು ಅದನ್ನೆಲ್ಲವನ್ನು ಕೂಡ ಅವರು ರಿಪೋರ್ಟಲ್ಲಿ ಹಾಕಿದ್ದಾರೆ. ಈಗ ಅದರ ಮುಂದಿನ ಕ್ರಮಗಳಾಗಬೇಕು. ಅದರಿಂದ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥದ್ದು, ಇದು IT ED ಮಾಡ್ತಾ ಇರ್ತಕ್ಕಂಥ ಒಂದು BJP ಏಜೆಂಟ್ ಅಂತ ಹೇಳಿದ್ರೆ IT ED CBI, ಅದು ಜೋಶಿಯರು ಅರ್ಥ ಮಾಡ್ಕೊಳ್ಳಿ. ED ITಗೆ ಬೇರೆಯವ್ರು ಯಾರೂ ಕಾಣೋದಿಲ್ಲ. ಅವ್ರಿಗೆ ಬರೀ ವಿರೋಧ ಪಕ್ಷ ಅವ್ರು ಕಾಣ್ತಾರೆ. ಅವ್ರನ್ನ ಹೇಗೆ ತೊಂದರೆ ಕೊಡಬೇಕು ಅದು ಮಾತ್ರ ಇವತ್ತು ಇಡೀ ದೇಶಕ್ಕೆ ಗೊತ್ತು. ಕೇಂದ್ರ ಸಂಸ್ಥೆಗಳು ಯಾವ ರೀತಿ ನಡೀತಾ ಉಂಟು ಅಂತ. ಇವತ್ತು ಇದು ಆಯೋಗ, ಇದು ಒಂದು. ಎರಡನೇದು ಕಾನೂನು ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಮುಂದಿನ ಹೆಜ್ಜೆಗಳು ಅದೇ ಪ್ರಕಾರ ಆಗ್ತದೆ. ಇಷ್ಟು ಲಘುವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಬುದ್ಧಿ ಭ್ರಮೆ ಆಗಿದೆ ಅಷ್ಟೇ, ಇನ್ನೇನನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಹುಚ್ಚ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಮತ್ತು ಜನರೇ ನಮ್ಮನ್ನು ಆಯ್ಕೆ ಮಾಡಿರೋದು ಅಲ್ವಾ? ಅವ್ರನ್ನ ಸೋಲಿಸೋರು ಜನ, ನಮಗೆ 136 ಸೀಟ್ ಕೊಟ್ಟಿರೋರು ಜನ. ಸೊ ನಾವು ಹುಚ್ಚ ಅಂದರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ ಅವಾಗ ಈ ಥರದ ಒಂದು ವ್ಯಾಕರಣ ಹೊರಗೆ ಬರ್ತದೆ. ನಾವು ಏನು ಆಯೋಗದಲ್ಲಿ ಬಂದಿರತಕ್ಕಂಥ ವಿಷಯದ ಬಗ್ಗೆ ಉತ್ತರ ಕೊಡಲಿ. ಈಗ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತು ಶ್ರೀರಾಮುಲು ಹಿಂದಿನ ಆರೋಗ್ಯ ಸಚಿವರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಹೇಳಿದ್ದಾರೆ. PP ಕಿಟ್ಸಿನ ಖರೀದಿಯಲ್ಲಿ ಇಷ್ಟು ಅನ್ಯಾಯ ಮೋಸ ಆಗಿದೆ ಮತ್ತು ಟೆಂಡರ್ ಕಂಡೀಷನ್ಸನ್ನು ವೈಲೇಟ್ ಮಾಡಿದ್ದಾರೆ. ಯಾರ ಆದೇಶದಿಂದ ಆಯಿತು, ಯಾಕೆ ಅದಕ್ಕೆ ಅನುಮೋದನೆ ಕೊಟ್ಟರು, ಅದೆಲ್ಲ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಜ್ಞಾನೇಂದ್ರ ಅವರು. ಅದಕ್ಕೆ ಇದೆಲ್ಲ ಡೈವರ್ಟ್ ಮಾಡುವಂಥದ್ದು. ಸುಮ್ಮನೆ ಇದೆಲ್ಲ ಏನೋ ಹೇಳಿಕೆ ಕೊಟ್ಬಿಡೋದು, ಇದೇನೂ ಇಲ್ಲ ಅಂತ. ಆ ಥರ ಅಲ್ಲ. ಒಂದು ಸಂಸ್ಥೆ, ಒಂದು ಆಯೋಗ, ಒಂದು ವರದಿ ಇದೆಲ್ಲ ಇಟ್ಕೊಂಡು ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು. ಅವರು ಕೂಡ ಅದ್ರ ಜವಾಬ್ದಾರಿతో ಮಾತಾಡಬೇಕು. ಈಗ ಚುನಾವಣೆ ಸಂದರ್ಭದಲ್ಲಿ ಇದನ್ನು ನ್ಯಾಷನಲ್ ಲೆವೆಲ್ಗೆ ಅದು ನೋಡಿ, ಅದು ರಾಜಕೀಯವಾಗಿ ಏನು ಮಾಡಬೇಕು ಅದು ಪಕ್ಷ ತೀರ್ಮಾನ ಮಾಡಲಿ. ಅದು ಕೇಂದ್ರ ಪಾರ್ಲಿಮೆಂಟಲ್ಲಿ ತೊಗೊಳ್ಬೇಕಾ ಇದ್ರ ಬಗ್ಗೆ. ಯಾಕಂದರೆ ಮೋದಿಯವರು ಸಣ್ಣ ವಿಚಾರಗಳೆಲ್ಲ ಅವರು ಚುನಾವಣೆಯ ಸಂದರ್ಭಗಳಲ್ಲಿ ಮಾತಾಡ್ತಾರೆ. ಯಾವುದು ಪುರಾವೆ ಇರೋದಿಲ್ಲ, ಡಾಕ್ಯುಮೆಂಟ್ ಇರೋದಿಲ್ಲ, ಏನೂ ಇರೋದಿಲ್ಲ, ಸುಮ್ಮನೆ ಹೊಡೆದ್ಬಿಡೋದು. ಒಬ್ಬ ಪ್ರಧಾನಮಂತ್ರಿಯಾಗಿ ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿ ನಾನಂತೂ ನೋಡಿಲ್ಲ, ಆಯಿತಾ? ಅಷ್ಟು ಆ ರೀತಿಯಾಗಿ ಮಾತಾಡ್ತಾರೆ ಅವರು. ಅವರಿಗೆ ಲಂಗು ಲಗಾಮೇ ಇಲ್ಲ ನಮ್ಮ ಮೋದಿ ಅವರಿಗೆ. ಬಟ್ ಏನಾದರೂ ಮೀಡಿಯಾ ಅವರು ಹೇಳಿದ್ ಕವರ್ ಮಾಡ್ತಾರೆ, ಅದೇ ಜನ ಕೇಳ್ತಾರೆ ಅಂತ ಅವ್ರಿಗೆ ಅದು ಅನಿಸ್ಬಿಟ್ಟಿದೆ. ಆದರೆ ಸುಮ್ಮನೆ ಹೇಳುವಂಥದ್ದು. ಆದರೆ ಇವತ್ತು ನಾವು ಸುಮ್ಮನೆ ಹೇಳ್ತಾ ಇಲ್ಲ. ನಾವು ಈ ಕೋವಿಡ್ ಹಗರಣದ ಬಗ್ಗೆ ನಾವು ಹಿಂದೆ ವಿರೋಧ ಪಕ್ಷ ಆವಾಗ ಆರೋಪ, ಇವಾಗ ದೃಢೀಕರಣ, ಮುಂದೆ ಅದರ ಮೇಲೆ ಕ್ರಮ ಮತ್ತು ತಪ್ಪು ಮಾಡೋರ ಮೇಲೆ ಶಿಕ್ಷೆ. ಅದು ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದಲ್ಲಿ ಜನ ಸಾಯ್ತಾ ಇದ್ರು,
ಜನ ಕಷ್ಟದಲ್ಲಿದ್ದರು, ಅದರಲ್ಲಿ ಇವರು ದುಡ್ಡು ಮಾಡೋಕ್ಕೆ ಹೊರಟ್ರಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಏನು ಮಾಡಬಾರ್ದೆಲ್ಲ ಮಾಡಿರ್ತಕ್ಕಂಥದ್ದು. ಇದು ಬಿ ಜೆ ಪಿಯವರು ಉತ್ತರ ಕೊಡಲಿ. ಅದಕ್ಕೆ ಏನು ನೈತಿಕತೆ ಇದೆ ಅವ್ರಿಗೆ? ಇವತ್ತು ಏನು ನೈತಿಕತೆ ಇದೆ ಬಿ ಜೆ ಪಿಯವರಿಗೆ? ಇಂಥ ಆಯೋಗ ವರದಿ ಬಂದ ಮೇಲೆ ಕೂಡಲೇ ಅವರು ಯಡಿಯೂರಪ್ಪ ಅವ್ರನ್ನ ಸ್ಥಾನದಿಂದ ತೆಗಿಬೇಕಾಗಿತ್ತು. ಇಲ್ಲಿ ಕೇಂದ್ರದ ಯಾವುದೋ ಮಂಡಳಿಯ ಸದಸ್ಯರಾಗಿದ್ದಾರಲ್ಲ, ತೆಗಿಬೇಕಾಗಿತ್ತು ಅವ್ರನ್ನ. ಅವ್ರ ಮಗನೇ ಇವತ್ತು ಇಲ್ಲಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೇನು ಯಾವುದೇ ಒಂದು ಇದಕ್ಕೆ ಯಾವುದೇ ರೀತಿಯ ಒಂದು ಅವ್ರಿಗೆ ಯಾವ ನಿಯಮಗಳು ಅವ್ರಿಗೇನು ಪಾಲಿಸಬೇಕು ಅಂತ ಅನಿಸೋದೇ ಅಲ್ವ ಅವ್ರಿಗೆ? ಸೊ ಇದು ಅರ್ಥ ಮಾಡ್ಕೊಳ್ಳಿ. ನೈತಿಕತೆ ಇದೆಲ್ಲ ಪಾಠ ಕೊಡೋದಕ್ಕೆ ಅವ್ರಿಗೆ ಯಾವುದು ಉಳಿಸ್ಕೊಂಡಿಲ್ಲ. ಅವರ ಅಧ್ಯಕ್ಷರು, ಅವರ ವಿರೋಧ ಪಕ್ಷ ನಾಯಕರು, ಅವರ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಭ್ರಷ್ಟರು, ಲೂಟಿಕೋರರು ಅವರೇ ಇರುವಂಥವ್ರು. ಅದನ್ನು ಧರ್ಮದ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ರಕ್ಷಣೆ ಇಟ್ಕೊಂಡಿದ್ದಾರೆ. ಆ ಧರ್ಮ ಇಟ್ಕೊಂಡಿರೋದು ಈ ಕೆಟ್ಟ ಕೆಲಸ ಮಾಡೋದಕ್ಕೆ ಧರ್ಮದ ಒಂದು ಹೆಸರು ಇಟ್ಕೊಂಡು ಕೆಟ್ಟ ಕೆಲಸ ಮಾಡ್ತವ್ರೆ. ಹೇಳ್ತೇನೆ ಸರಿಯಲ್ಲ ಅದು. ಯಾಕೆಂದರೆ ಅವರು ಒಂದೊಂದ್ಸಲ ಅವ್ರ ಆಡ ಭಾಷೆಗಳಲ್ಲಿ ಒಂದೊಂದ್ಸಲ ಮಾತಾಡ್ತಾರೆ, ಆ ಥರ ಮಾತಾಡಬಾರ್ದು. ಓಕೆ, ಚುನಾವಣೆ ಮೇಲೆ ಏನು ಪರಿಣಾಮ ಬೀರ್ತದೆ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಅಲ್ಲೇ ಚನ್ನಪಟ್ಟಣದಲ್ಲೇ ಇದ್ದೆ. ಖಂಡಿತವಾಗಿ ನಾವು ಗೆಲ್ತೀವಿ. ಚುನಾವಣೆ ಮೇಲೆ ಅದೇನಂತ ಪರಿಣಾಮ, ಯಾಕಂದರೆ ಜಮೀರ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಅದು ವಿಷಾದ ವ್ಯಕ್ತಪಡಿಸಿದ್ರು. ನಾನು ಆ ಥರ ಹೇಳ್ಬಾರ್ದಾಗಿತ್ತಂತ. ಸೊ ಅದೇ ಒಂದು ದೊಡ್ಡ ವಿಚಾರ ಏನಲ್ಲ. ಆದರೆ ಸಾರ್ವಜನಿಕ ಒಂದು ವಲಯದಲ್ಲಿ ನಾವು ಏನು ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಅದು ಗೊತ್ತಲ್ಲ ಸ್ವಲ್ಪ ನನಗೆ. ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ, ಜಮೀರ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಅದು ನಾವು ಯಾರ ಬಗ್ಗೆನೂ ಮಾತಾಡಬೇಕಾದ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾದಂಥ ರೀತಿಯಲ್ಲಿ ಮಾತಾಡಬಾರ್ದು, ಅಥವಾ ಒಂದು ರೀತಿ ನಿಂದಿಸುವಂಥ ರೀತಿಯಲ್ಲಿ ಮಾತಾಡಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ತೀರಾ ನಾನು ಅವರು ಅದರಿಂದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೋ ಅದ್ರ ಬಗ್ಗೆ ನಾನು ಅಲ್ಲಿ ಗೊತ್ತಿರುವಾಗ ಅಂಥ ಪರಿಣಾಮ ಏನು ಬೀರೋದಿಲ್ಲ.